ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಾಂಗ್ರೆಸ್ ಅಭ್ಯರ್ಥಿಯಾದ ಡಿಟಿ ಶ್ರೀನಿವಾಸ್ ರವರು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನಸಭಾ ಪರಿಷತ್ ಚುನಾವಣೆಯಲ್ಲಿ ಜಯಶೀಲರಾಗಿರುತ್ತಾರೆ. ಇದರಿಂದ ಚೇಳೂರಿನ ಎಂಜಿ ಸರ್ಕಲ್ನ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ಪಟಾಕಿ ಸಿಡಿಸುತ್ತಾ ಜನರಿಗೆ ಸಿಹಿಯನ್ನು ಹಂಚಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಜಿ ವೆಂಕಟರಮಣರವರು 15 ವರ್ಷಗಳಿಂದ ಬಿಜೆಪಿ ಭದ್ರಕೋಟೆಯಾಗಿತ್ತು. ಈಗ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದ ಡಿಟಿ ಶ್ರೀನಿವಾಸ್ ರವರು ಗೆದ್ದಿರುತ್ತಾರೆ. ಆದ್ದರಿಂದ ನಮಗೆ ತುಂಬಾ ಖುಷಿಯಾಗಿದೆ ಎಂದು ಹೇಳಿದರು. ಅದೇ ಸಂದರ್ಭದಲ್ಲಿ ಮಾತನಾಡಿದ ಸುರೇಂದ್ರರವರು, ಈ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಯಾದ ಡಿಟಿ ಶ್ರೀನಿವಾಸ್ ರವರು ಗೆದ್ದಿರುವುದರಿಂದ ನಮಗೆ ತುಂಬಾ ಖುಷಿಯಾಗಿರುತ್ತದೆ. ಈಗ ನಮಗೂ ನಮ್ಮ ಪಕ್ಷಕ್ಕೂ ಬಲ ಎಂಬುದು ಸಿಕ್ಕಿದೆ. ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿರುವ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೆಜಿ ವೆಂಕಟರಮಣ, ಜಾಲಾರಿ ಸುರೇಂದ್ರ, ಸಹದೇವರೆಡ್ಡಿ, ನಯಾಜ್, ಸೀನಾ, ಪ್ರೇಮ್, ಚಂದು ಇನ್ನು ಮುಂತಾದವರು ಹಾಗೂ ಕಾಂಗ್ರೆಸ್ ಸದಸ್ಯರು, ಕಾರ್ಯಕರ್ತರು ಹಾಜರಿದ್ದರು. ಈ ದಿನ ಏನು ಅಂದರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚುನಾವಣೆಯಲ್ಲಿ ಸುಮಾರು ವರ್ಷಗಳಿಂದ ಈ ಕ್ಷೇತ್ರ ಒಬ್ಬರ ಹಿಡಿತದಲ್ಲಿತ್ತು. ಆದರೆ ಇವಾಗ ಹೊಸದಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವಂತಹ ಡಿಟಿ ಶ್ರೀನಿವಾಸ್ ರವರು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ತುಂಬ ನಮಗೆ ಹೆಮ್ಮೆಯ ವಿಷಯ. ಒಂದು ದೊಡ್ಡ ಬಲ ಬಂದ ಶಿಕ್ಷಕರ ಕ್ಷೇತ್ರದ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇಂದು ನಡೆದ ಚುನಾವಣಾ ಮತದಾನ ಎಣಿಕೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿಟಿ ಶ್ರೀನಿವಾಸರವರು ತಮ್ಮ ಪ್ರತಿಸ್ಪರ್ಧಿಗಳಾಗಿರ್ತಕ್ಕಂಥ ವೈ.ಎ. ನಾರಾಯಣಸ್ವಾಮಿ ಹಾಗೂ ವಿನೋದ್ ಶಿವರಾಜ್ ಅವರ ಮೇಲೆ ಮುನ್ನಡೆ ಸಾಧಿಸಿ ಅತಿ ಹೆಚ್ಚು ಮತಗಳ ಅಂತರದಿಂದ ಜಯಶೀಲರಾಗಿದ್ದಕ್ಕೆ ಚೇಳೂರಿನ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಎಲ್ಲ DTS ಅಭಿಮಾನಿ ಶಿಕ್ಷಕ ಬಳಗದವರು ಕೂಡ ಸೇರಿ ಸಂಭ್ರಮ ಆಚರಣೆಯನ್ನು ಚೇಳೂರು ಮಹಾತ್ಮ ಗಾಂಧಿ ಸರ್ಕಲಲ್ಲಿ ಅದ್ದೂರಿಯಿಂದ ಸಿಹಿ ಹಂಚುವುದರ ಮೂಲಕ ನೆರವೇರಿಸಿರುತ್ತಾರೆ. ಬ್ಯೂರೋ ರಿಪೋರ್ಟ್, ಭಾಸ್ಕರ್, TV 9 ಕನ್ನಡ ನ್ಯೂಸ್, ಚೇಳೂರು.